ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ದಸರಾ ಉದ್ಘಾಟನೆ ಮಾಡಲಿರುವಂತಹ ಬಾನು ಮುಷ್ತಾಕ್ ತೀವ್ರ ಕುತೂಹಲವನ್ನ ಮೂಡಿಸಿತ್ತು. ಇದು ಉದ್ಘಾಟಕರ ಭಾಷಣ. ನಿನ್ನೆ ಮೈಸೂರಿಗೆ ಬಂದಿರುವಂತಹ ಬಾನು ಮುಷ್ತಾಕ್ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಬಾನು ಮುಷ್ತಾಕ್ ಉದ್ಘಾಟನೆಗೆ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕನ್ನಡಾಂಬೆ ಕುರಿತು ಹೇಳಿಕೆ ನೀಡಿದ್ದ ಬಾನು ಮುಷ್ತಾಕ್ ಇದು ವಿವಾದ ಕೂಡ ಆಗಿತ್ತು. ಬಾನು ಮುಷ್ತಾಕ್ ಹೇಳಿಕೆಗೆ ಸ್ಪಷ್ಟನೆ ನೀಡಲು ಒತ್ತಾಯವನ್ನ ಮಾಡಿದ್ರು. ಈವರೆಗೆ ಯಾವುದೇ ರೀತಿಯಾದಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಮಾತನಾಡಿಲ್ಲ. ವೇದಿಕೆಯಲ್ಲಿ ಉತ್ತರ ನೀಡುವೆ ಅಂತ ಬಾನು ಮುಷ್ತಾಕ್ ಹೇಳಿದ್ರು. ಈಗ ಚಾಮುಂಡಿ ಬೆಟ್ಟದ ವೇದಿಕೆ ಸುತ್ತಮುತ್ತ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾ ಉದ್ಘಾಟನೆ ನಡೆಯುತ್ತೆ. ಈಗ ಒಂದ್ ಕಡೆ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾ ಉದ್ಘಾಟನೆಯಾಗುತ್ತೆ. ಬಾನು ಮುಷ್ತಾಕ್ ಅವರು ಪುಷ್ಪಾರ್ಚನೆ ಮೂಲಕ ದಸರಾವನ್ನ ಉದ್ಘಾಟನೆ ಮಾಡ್ತಾರೆ. ಹೀಗಾಗಿ ಒಂದ್ ಕಡೆ ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇದೀಗ ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ, ಭದ್ರತೆಯನ್ನ ಯಾವ ರೀತಿಯಾಗಿ ಕೈಗೊಂಡಿದ್ದಾರೆ, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ? ಪ್ರವೀಣ್, ಈಗಾಗಲೇ ಇದು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಇಲ್ಲೇನೋ ಕೆಲವೇ ಕ್ಷಣಗಳಷ್ಟು ಬಾಕಿ ಉಳಿದಿರುವಂತದ್ದು. ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಆ ವೇದಿಕೆ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತದ್ದು. ಇನ್ನು ದೃಶ್ಯ ಗಮನಿಸಿದರೆ ಗೊತ್ತಾಗುತ್ತೆ, ಈಗಾಗಲೇ ಗಣ್ಯರಿಗೆ ಕೊಡೋದಕ್ಕೆ ವಿಶೇಷವಾದಂತಹ ಏನು ಗಿಫ್ಟ್ಗಳು ಕೂಡ ಈಗಾಗಲೇ ರೆಡಿ ಆಗಿರುವಂತದ್ದು. ಮೈಸೂರು ಪೇಟ, ಮೈಸೂರು ಮಲ್ಲಿಗೆ ಹಾರ ಇರ್ಬೋದು, ಜೊತೆಗೆ ಈಗಾಗಲೇ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವತಿಯಿಂದ ಕೂಡ ವಿಶೇಷವಾದಂತಹ ಉಡುಗೊರೆಯನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳ ಮಾಡಿಕೊಳ್ಳಲಾಗಿರುವಂತದ್ದು. ಇನ್ನು ದಸರಾ ಉದ್ಘಾಟಕರಿಗೆ ಬಂದಿರುವಂತಹ ಬಾನು ಮುಷ್ತಾಕ್ ಕೂಡ ಈ ಬಾರಿ ವಿಶೇಷವಾದಂತಹ ಉಡುಗೊರೆಯನ್ನು ಕೊಡಲಾಗ್ತಾ ಇದೆ. ಶ್ರೀಗಂಧದಿಂದ ನಿರ್ಮಾಣ ಮಾಡಿರುವಂತಹ ಈಗಾಗಲೇ ಚಾಮುಂಡಿ ತಾಯಿಯ ಪ್ರತಿಮೆ ಇರಬಹುದು, ಜಂಬೂ ಸವಾರಿ ಮಾದರಿಯ ಒಂದು ಏನು ಈಗಾಗಲೇ ಕಲಾಕೃತಿ ಕೂಡ ಈಗ ಸಿದ್ಧ ಆಗಿರುವಂತದ್ದು. ಸಂಪೂರ್ಣವಾಗಿ ಈಗಾಗಲೇ ಶ್ರೀಗಂಧದಿಂದ ಮಾಡಿರುವಂತಹ ಈ ಒಂದು ಉಡುಗೊರೆಗಳನ್ನ ಈಗ ಸಿದ್ಧ ಮಾಡಿರುವಂತದ್ದು. ಇನ್ನು ವೇದಿಕೆ ಕೂಡ ಈಗಾಗಲೇ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು, ಬೃಹತ್ LED ಕೂಡ ಈಗ ಹಾಕಲಾಗಿದೆ. ಈಗಾಗಲೇ ಭೂಕ ಪ್ರಶಸ್ತಿ ವಿಜೇತರಾಗಿರುವಂತಹ ಬಾನು ಮುಷ್ತಾಕ್ ಅವರ ಉದ್ಘಾಟನೆ ಮಾಡೋದಕ್ಕೆ ಈಗಾಗಲೇ ವೇದಿಕೆ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತದ್ದು. ವೇದಿಕೆ ಮುಂಭಾಗ ನೋಡಿ ಗೊತ್ತಾಗುತ್ತೆ, ಎಲ್ಲ ಸಂಪೂರ್ಣವಾಗಿ ಪರದೆಯನ್ನು ಬಿಡಲಾಗಿದೆ. ಯಾರು ಕೂಡ ಹೊರಗಿನಿಂದ ನಿಂತು ನೋಡೋವರಿಗೆ ಕೂಡ ಕಾಣಬಾರದು ಅಂತ ಹೇಳಿ. ಯಾಕಂದ್ರೆ ಬಾನು ಮುಷ್ತಾಕ್ ಅವರು ಆಯ್ಕೆಯಾದ ನಂತರದಲ್ಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಎಲ್ಲೋ ಒಂದು ಕಡೆ ಇವತ್ತಿನವರೆಗೂ ಕೂಡ ಅವರು ಏನೋ ಹಿಂದೂ ಪರ ಸಂಘಟನೆ ಎಲ್ಲರೂ ಕೂಡ ಏನು ಕುಂಕುಮನ ಹಚ್ಚಿ ಹಿಂದೂ ಸಂಪ್ರದಾಯದಂತೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಮಾಡಿದ್ರು. ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಕೊಟ್ಟಿಲ್ಲ. ಸೊ ಹೀಗಾಗಿ ಒಂದು ರೀತಿಯಲ್ಲಿ ಈಗಾಗಲೇ ಯಾವುದೇ ರೀತಿ ಸ್ಪಷ್ಟನೆ ಕೊಡದ ಕಾರಣಕ್ಕಾಗಿ ಇವತ್ತು ಬಾನು ಮುಷ್ತಾಕ್ ಅವರು ಮಾತಾಡುವಂತಹ ಸ್ಪೀಚ್ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಪಡೆದುಕೊಳ್ತಾ ಹೋಗುತ್ತೆ. ಯಾಕಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರು ಎಲ್ಲೂ ಕೂಡ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಈಗ ಹಿಂದೂ ಸಂಪ್ರದಾಯದಂತೆ ಹೂವು, ಹಣ್ಣು, ಹೂವು ಇರ್ಬೋದು, ಮತ್ತೆ ಕುಂಕುಮವನ್ನು ಹಚ್ಚಿ ಮೂರ್ತಿ ಅಲ್ಲೇ ಚಾಮುಂಡಿ ತಾಯಿ ವಿಗ್ರಹಕ್ಕೆ ಅವರು ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಮಾಡಿದ್ರು. ಇದಕ್ಕೆ ಬಾನು ಮುಷ್ತಾಕ್ ಅವರು ಕೂಡ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಈಗಾಗಲೇ ಬಾನು ಮುಷ್ತಾಕ್ ಅವರು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಬಂದು ವಾಸ್ತವ್ಯವನ್ನು ಹೂಡಿದ್ದಾರೆ. ಇಡೀ ಹೋಟೆಲ್ಗೆ ಸಾಕಷ್ಟು ಭದ್ರತೆಯನ್ನು ಕೊಡಲಾಗಿದೆ. ಪೊಲೀಸರು ಕೂಡ ಯಾವುದೇ ರೀತಿಯಾದಂತಹ ಸಣ್ಣ ಅಹಿತಕರ ಘಟನೆಗಳಾಗಬಾರದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ವೇದಿಕೆ ಮುಂಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ಪರದೆಯನ್ನು ಬಿಟ್ಟಿರುವಂತದ್ದು. ಅಂದ್ರೆ ಹೊರಗಡೆಯಿಂದ ನಿಂತು ಯಾರು ಕೂಡ ಈ ಒಂದು ಕಾರ್ಯಕ್ರಮ ನೋಡಬಾರದು, ಜೊತೆಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋದಿರ್ಬೋದು, ಜೊತೆಗೆ ಘೋಷಣೆ ಕೂಗೋದಿರ್ಬೋದು, ಯಾವುದು ಕೂಡ ಆಗಬಾರ್ದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಎಷ್ಟು ವರ್ಷಗಳಿಗೆ ಹೋಲಿಸಿಕೊಂಡ್ರೆ ಈ ಬಾರಿ ಸಾಕಷ್ಟು ಭದ್ರತೆಯಲ್ಲಿ ಹೆಚ್ಚು ಮಾಡಿದ್ದಾರೆ. ಸೊ ಈಗಾಗಲೇ ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ ಈ ಬಾರಿಯ 2025 ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆ ಆಗುತ್ತೆ. ಸೊ ಹೀಗಾಗಿ ಇವತ್ತಿನಿಂದ 11 ದಿನಗಳ ಕಾಲ ಮೈಸೂರು ನಿಜಕ್ಕೂ ಕೂಡ ಜಗಮಗಿಸುವ ದೀಪಾಲಂಕಾರ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವತ್ತಿನಿಂದ ದಸರಾ ಉದ್ಘಾಟನೆ ಮೂಲಕವಾಗಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಮೈಸೂರತ್ತ ಈಗಾಗಲೇ ಮುಖ ಮಾಡಿರುವಂತದ್ದು. ಪ್ರವೀಣ್, ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ದಸರಾ ಉದ್ಘಾಟನೆ ಮಾಡಲಿರುವಂತಹ ಬಾನು ಮುಷ್ತಾಕ್ ತೀವ್ರ ಕುತೂಹಲವನ್ನ ಮೂಡಿಸಿತ್ತು. ಇದು ಉದ್ಘಾಟಕರ ಭಾಷಣ. ನಿನ್ನೆ ಮೈಸೂರಿಗೆ ಬಂದಿರುವಂತಹ ಬಾನು ಮುಷ್ತಾಕ್ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಬಾನು ಮುಷ್ತಾಕ್ ಉದ್ಘಾಟನೆಗೆ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕನ್ನಡಾಂಬೆ ಕುರಿತು ಹೇಳಿಕೆ ನೀಡಿದ್ದ ಬಾನು ಮುಷ್ತಾಕ್ ಇದು ವಿವಾದ ಕೂಡ ಆಗಿತ್ತು. ಬಾನು ಮುಷ್ತಾಕ್ ಹೇಳಿಕೆಗೆ ಸ್ಪಷ್ಟನೆ ನೀಡಲು ಒತ್ತಾಯವನ್ನ ಮಾಡಿದ್ರು. ಈವರೆಗೆ ಯಾವುದೇ ರೀತಿಯಾದಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಮಾತನಾಡಿಲ್ಲ.
ವೇದಿಕೆಯಲ್ಲಿ ಉತ್ತರ ನೀಡುವೆ ಅಂತ ಬಾನು ಮುಷ್ತಾಕ್ ಹೇಳಿದ್ರು. ಈಗ ಚಾಮುಂಡಿ ಬೆಟ್ಟದ ವೇದಿಕೆ ಸುತ್ತಮುತ್ತ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾ ಉದ್ಘಾಟನೆ ನಡೆಯುತ್ತೆ. ಈಗ ಒಂದ್ ಕಡೆ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾ ಉದ್ಘಾಟನೆಯಾಗುತ್ತೆ ಬಾನು ಮುಷ್ತಾಕ್ ಅವರು ಪುಷ್ಪಾರ್ಚನೆ ಮೂಲಕ ದಸರಾವನ್ನ ಉದ್ಘಾಟನೆ ಮಾಡ್ತಾರೆ. ಹೀಗಾಗಿ ಒಂದ್ ಕಡೆ ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇದೀಗ ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ, ಭದ್ರತೆಯನ್ನ ಯಾವ ರೀತಿಯಾಗಿ ಕೈಗೊಂಡಿದ್ದಾರೆ, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ? ಪ್ರವೀಣ್, ಈಗಾಗಲೇ ಇದು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಇಲ್ಲೇನೋ ಕೆಲವೇ ಕ್ಷಣಗಳಷ್ಟು ಬಾಕಿ ಉಳಿದಿರುವಂತದ್ದು. ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಆ ವೇದಿಕೆ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತದ್ದು. ಇನ್ನು ದೃಶ್ಯ ಗಮನಿಸಿದರೆ ಗೊತ್ತಾಗುತ್ತೆ, ಈಗಾಗಲೇ ಗಣ್ಯರಿಗೆ ಕೊಡೋದಕ್ಕೆ ವಿಶೇಷವಾದಂತಹ ಏನು ಗಿಫ್ಟ್ಗಳು ಕೂಡ ಈಗಾಗಲೇ ರೆಡಿ ಆಗಿರುವಂತದ್ದು. ಮೈಸೂರು ಪೇಟ, ಮೈಸೂರು ಮಲ್ಲಿಗೆ ಹಾರ ಇರ್ಬೋದು, ಜೊತೆಗೆ ಈಗಾಗಲೇ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವತಿಯಿಂದ ಕೂಡ ವಿಶೇಷವಾದಂತಹ ಉಡುಗೊರೆಯನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳ ಮಾಡಿಕೊಳ್ಳಲಾಗಿರುವಂತದ್ದು. ಇನ್ನು ದಸರಾ ಉದ್ಘಾಟಕರಿಗೆ ಬಂದಿರುವಂತಹ ಬಾನು ಮುಷ್ತಾಕ್ ಅವರು ಕೂಡ ಈ ಬಾರಿ ವಿಶೇಷವಾದಂತಹ ಉಡುಗೊರೆಯನ್ನು ಕೊಡಲಾಗ್ತಾ ಇದೆ. ಶ್ರೀಗಂಧದಿಂದ ನಿರ್ಮಾಣ ಮಾಡಿರುವಂತಹ ಈಗಾಗಲೇ ಚಾಮುಂಡಿ ತಾಯಿಯ ಪ್ರತಿಮೆ ಇರಬಹುದು, ಜಂಬೂ ಸವಾರಿ ಮಾದರಿಯ ಒಂದು ಏನು ಈಗಾಗಲೇ ಕಲಾಕೃತಿ ಕೂಡ ಈಗ ಸಿದ್ಧ ಆಗಿರುವಂತದ್ದು. ಸಂಪೂರ್ಣವಾಗಿ ಈಗಾಗಲೇ ಶ್ರೀಗಂಧದಿಂದ ಮಾಡಿರುವಂತಹ ಈ ಒಂದು ಉಡುಗೊರೆಗಳನ್ನ ಈಗ ಸಿದ್ಧ ಮಾಡಿರುವಂತದ್ದು. ಇಲ್ಲೂ ವೇದಿಕೆ ಕೂಡ ಈಗಾಗಲೇ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು, ಬೃಹತ್ LED ಕೂಡ ಹಾಕಲಾಗಿದೆ. ಈಗಾಗಲೇ ಭೂಕ ಪ್ರಶಸ್ತಿ ವಿಜೇತರಾಗಿರುವಂತಹ ಬಾನು ಮುಷ್ತಾಕ್ ಅವರ ಉದ್ಘಾಟನೆ ಮಾಡೋದಕ್ಕೆ ಈಗಾಗಲೇ ವೇದಿಕೆ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತದ್ದು. ವೇದಿಕೆ ಮುಂಭಾಗ ನೋಡಿ ಗೊತ್ತಾಗುತ್ತೆ, ಎಲ್ಲ ಸಂಪೂರ್ಣವಾಗಿ ಪರದೆಯನ್ನು ಬಿಡಲಾಗಿದೆ. ಯಾರು ಕೂಡ ಹೊರಗಿನಿಂದ ನಿಂತು ನೋಡೋವರಿಗೆ ಕೂಡ ಕಾಣಬಾರದು ಅಂತ ಹೇಳಿ. ಯಾಕಂದ್ರೆ ಬಾನು ಮುಷ್ತಾಕ್ ಅವರು ಆಯ್ಕೆಯಾದ ನಂತರದಲ್ಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಎಲ್ಲೋ ಒಂದು ಕಡೆ ಇವತ್ತಿನವರೆಗೂ ಕೂಡ ಅವರು ಏನೋ ಹಿಂದೂ ಪರ ಸಂಘಟನೆ ಎಲ್ಲರೂ ಕೂಡ ಏನು ಕುಂಕುಮನ ಹಚ್ಚಿ ಹಿಂದೂ ಸಂಪ್ರದಾಯದಂತೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಮಾಡಿದ್ರು. ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಕೊಟ್ಟಿಲ್ಲ. ಸೊ ಹೀಗಾಗಿ ಒಂದು ರೀತಿಯಲ್ಲಿ ಈಗಾಗಲೇ ಯಾವುದೇ ರೀತಿ ಸ್ಪಷ್ಟನೆ ಕೊಡದ ಕಾರಣಕ್ಕಾಗಿ ಇವತ್ತು ಬಾನು ಮುಷ್ತಾಕ್ ಅವರು ಮಾತಾಡುವಂತಹ ಸ್ಪೀಚ್ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಪಡೆದುಕೊಳ್ತಾ ಹೋಗುತ್ತೆ. ಯಾಕಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರು ಎಲ್ಲೂ ಕೂಡ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಈಗ ಹಿಂದೂ ಸಂಪ್ರದಾಯದಂತೆ ಹೂವು, ಹಣ್ಣು, ಹೂವು ಇರ್ಬೋದು, ಮತ್ತೆ ಕುಂಕುಮವನ್ನು ಹಚ್ಚಿ ಮೂರ್ತಿ ಅಲ್ಲೇ ಚಾಮುಂಡಿ ತಾಯಿ ವಿಗ್ರಹಕ್ಕೆ ಅವರು ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಮಾಡಿದ್ರು. ಇದಕ್ಕೆ ಬಾನು ಮುಷ್ತಾಕ್ ಅವರು ಕೂಡ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಈಗಾಗಲೇ ಬಾನು ಮುಷ್ತಾಕ್ ಅವರು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಬಂದು ವಾಸ್ತವ್ಯವನ್ನು ಹೂಡಿದ್ದಾರೆ. ಇಡೀ ಹೋಟೆಲ್ಗೆ ಸಾಕಷ್ಟು ಭದ್ರತೆಯನ್ನು ಕೊಡಲಾಗಿದೆ. ಪೊಲೀಸರು ಕೂಡ ಯಾವುದೇ ರೀತಿಯಾದಂತಹ ಸಣ್ಣ ಅಹಿತಕರ ಘಟನೆಗಳಾಗಬಾರದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ. ಇನ್ನು ವೇದಿಕೆ ಮುಂಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ಪರದೆಯನ್ನು ಬಿಟ್ಟಿರುವಂತದ್ದು. ಅಂದ್ರೆ ಹೊರಗಡೆಯಿಂದ ನಿಂತು ಯಾರು ಕೂಡ ಈ ಒಂದು ಕಾರ್ಯಕ್ರಮ ನೋಡಬಾರದು, ಜೊತೆಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋದಿರ್ಬೋದು, ಜೊತೆಗೆ ಘೋಷಣೆ ಕೂಗೋದಿರ್ಬೋದು, ಯಾವುದು ಕೂಡ ಆಗಬಾರ್ದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಎಷ್ಟು ವರ್ಷಗಳಿಗೆ ಹೋಲಿಸಿಕೊಂಡ್ರೆ ಈ ಬಾರಿ ಸಾಕಷ್ಟು ಭದ್ರತೆಯಲ್ಲಿ ಹೆಚ್ಚು ಮಾಡಿದ್ದಾರೆ. ಸೊ ಈಗಾಗಲೇ ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ ಈ ಬಾರಿಯ 2025 ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆ ಆಗುತ್ತೆ. ಸೊ ಹೀಗಾಗಿ ಇವತ್ತಿನಿಂದ 11 ದಿನಗಳ ಕಾಲ ಮೈಸೂರು ನಿಜಕ್ಕೂ ಕೂಡ ಜಗಮಗಿಸುವ ದೀಪಾಲಂಕಾರ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವತ್ತಿನಿಂದ ದಸರಾ ಉದ್ಘಾಟನೆ ಮೂಲಕವಾಗಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಮೈಸೂರತ್ತ ಈಗಾಗಲೇ ಮುಖ ಮಾಡಿರುವಂತದ್ದು. ಪ್ರವೀಣ್.